ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯನ್ನು ವಿರೋಧಿಸಿ ಏಪ್ರಿಲ್ 16ರಂದು ಶಿವಮೊಗ್ಗ ನಗರದಲ್ಲಿ ಬೃಹತ್ ರ್ಯಾಲಿ ನಡೆಸಲಾಗುವುದು ಎಂದು ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ತಿಳಿಸಿದರು. ಶಿವಮೊಗ್ಗದಲ್ಲಿ ಈ ಬಗ್ಗೆ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಕೆಎಸ್ ಈಶ್ವರಪ್ಪ, ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಬಗ್ಗೆ ಕೆಪಿಸಿಎಲ್ ಅಧಿಕಾರಿಗಳಿಗೆ ಕೆಲವು ಪ್ರಶ್ನೆಗಳನ್ನು ಕೇಳಲಾಗಿತ್ತು. ಆದರೆ ಇಲ್ಲಿಯವರೆಗೆ ಅಧಿಕಾರಿಗಳಿಂದ ಯಾವುದೇ ಉತ್ತರ ಬಂದಿಲ್ಲ. ಈ ಬಗ್ಗೆ ಶಿವಮೊಗ್ಗ ಜಿಲ್ಲಾಧಿಕಾರಿಗಳಿಗೂ ಮನವಿ ಸಲ್ಲಿಸಲಾಗಿತ್ತು. ಜಿಲ್ಲಾಧಿಕಾರಿಗಳನ್ನು ಕೇಳಿದರೆ ಕೆಪಿಸಿಎಲ್ ಅಧಿಕಾರಿಗಳ ಯೋಜನೆ ಬಗ್ಗೆ ಯಾವುದೇ ಮಾಹಿತಿ ನೀಡುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಜೂನ್ 10ರಂದು ಹೈಕೋರ್ಟ್ನಲ್ಲಿ ಈ ಯೋಜನೆಯ ಬಗ್ಗೆ ವಿಚಾರಣೆ ನಡೆಯಲಿದೆ. ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ತರುವ ಹೆಸರಿನಲ್ಲಿ ಹಣ ಮಾಡಲು ರಾಜ್ಯದ ಮಂತ್ರಿಯೊಬ್ಬರು ಪ್ರಯತ್ನ ನಡೆಸುತ್ತಿದ್ದಾರೆ ಎಂದು ಅವರು ಗಂಭೀರ ಆರೋಪ ಮಾಡಿದರು. ಪರಿಸರಕ್ಕೆ, ಪ್ರಾಣಿಗಳಿಗೆ ಹಾಗೂ ಮನುಕುಲಕ್ಕೆ ಮಾರಕವಾಗಿರುವ ಈ ಯೋಜನೆಯನ್ನು ಜಾರಿಗೆ ತರಬಾರದು ಎಂದು ಆಗ್ರಹಿಸಿ ಏಪ್ರಿಲ್ 16ರಂದು ಪರಿಸರಕ್ಕಾಗಿ ನಾವು ಹಾಗೂ ರಾಷ್ಟ್ರಭಕ್ತರ ಬಳಗದಿಂದ ಶಿವಮೊಗ್ಗ ನಗರದ ಪ್ರಮುಖ ರಸ್ತೆಗಳಲ್ಲಿ ಕಾರು ಮತ್ತು ಬೈಕ್ ರ್ಯಾಲಿ ನಡೆಸಲಾಗುವುದು. ಈ ಮೂಲಕ ರಸ್ತೆ ಬಂದ್ ಮಾಡಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ತಿಳಿಸಿದರು. ಒಂದು ಸಣ್ಣ ಬ್ರೇಕ್ ನಂತರ ಕೆಎಸ್ ಈಶ್ವರಪ್ಪ ಅವರು ಈ ಹೋರಾಟದ ಮುಂದಿನ ಹಂತಗಳ ಬಗ್ಗೆ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ರೇಡಿಯೋ ಅಯೋಡಿನ್ ಥೆರಪಿ, ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686269090. ವಾಸವಿ ಪಬ್ಲಿಕ್ ಸ್ಕೂಲ್, ಕೋಟೆ ರೋಡ್, ಶಿವಮೊಗ್ಗ. Bringing excellence to student. Admission open 2026-27. Nursery to 10th standard. Innovative learning program, safe and supportive community, holistic character development, fun activities, track students' performances with class Sati, celebrate their progress, attractive discount on single fee payment. For admission, contact 97421 51421, 9900862246, 9964586181. ಶ್ರೀಪತಿ ಅವರು ಮತ್ತು ಶ್ರೀಕಾಂತ್ ಅವರು ತುಂಬಾ ಸ್ಪಷ್ಟವಾಗಿ
ಪರಿಸರದ ನಾಶದ ಬಗ್ಗೆ ಈ ಯೋಜನೆಯಿಂದ ಏನೇನಾಗುತ್ತೆ ಅನ್ನೋದನ್ನು ಕೂಡ ಗಮನಕ್ಕೆ ತಂದು ಕೆಪಿಸಿ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಬೇಜವಾಬ್ದಾರಿಯಿಂದ ನಡ್ಕೋತಾ ಇದ್ದಾರೆ ಅಂತ ಅಂಶವನ್ನು ಕೂಡ ತಮ್ಮ ಗಮನಕ್ಕೆ ತಂದಿದ್ದಾರೆ. ಈಗಾಗಲೇ ಹೈಕೋರ್ಟ್ ಅಲ್ಲಿ ಕೆಪಿಸಿ ಅಧಿಕಾರಿಗಳಿಗೆ ಛೀಮಾರಿ ಹಾಕಿದ್ದಾರೆ. ಯಾವುದೇ ಒಂದು ಹೆಜ್ಜೆ ನೀವು ಮಾಡ್ಕೂಡುದು, ಏನೇ ಕೆಲಸ ಮಾಡ್ಕೂಡುದು ಅಂತ. ಜೂನ್ 10ನೇ ತಾರೀಕು ಕೇಸ್ ಇದೆ. ಆ ಸಂದರ್ಭಕ್ಕೆ ಕೆಪಿಸಿ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಬೇಜವಾಬ್ದಾರಿ ನಡ್ಕೋತಾ ಇದ್ದಾರೆ ಅನ್ನೋ ಅಂಶವನ್ನ ನಾವು ನ್ಯಾಯಾಲಯದ ಗಮನಕ್ಕೂ ಕೂಡ ತರ್ತೇವೆ. ಮಾನ್ಯ ಜಿಲ್ಲಾಧಿಕಾರಿಗಳು, ಈ ಶಿವಮೊಗ್ಗ ಜಿಲ್ಲಾಧಿಕಾರಿಗಳು ಬಹಳ ಪ್ರಾಮಾಣಿಕ ಪ್ರಯತ್ನ ನಡೆಸ್ತಾ ಇದ್ದಾರೆ. 4 ಬಾರಿ ಸಭೆಯಲ್ಲೂ ಕೂಡ ಅವರಿಗೆ ನಾವು ಮನವಿ ಕೊಟ್ಟಾಗ, ನೀವು 4 ಬಾರಿ ಕೊಟ್ಟಿದ್ದೀರಪ್ಪ, ನಾನು ಅವ್ರ ಗಮನಕ್ಕೆ ತರ್ತಾ ಇದ್ದೀನಿ ಅಂತ ಅಂಶವನ್ನು ಕೂಡ ಜಿಲ್ಲಾಧಿಕಾರಿಗಳು ಹೇಳ್ತಾ ಇದ್ದಾರೆ. ಕೊನೆಗೆ ಎಲ್ಲಿ ತನಕ ಬಂದಿದ್ದಾರೆ ಅಂತ ಅಧಿಕಾರಿಗಳು ನಮಗೆ ಮೇಲಿಂದ ಯಾವುದೇ ಒಂದು ಉತ್ತರ ಕೊಡಬೇಡಿ ಅಂತ ಬಂದಿದೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಜಿಲ್ಲಾಧಿಕಾರಿಗಳು ನೆನ್ನೆ ಹೇಳಿದ್ದಾರೆ, ನೆನ್ನೆ ಅಲ್ವಾ ಹೇಳಿದ್ದಾರೆ, 7ನೇ ತಾರೀಕು ಒಳಗಡೆನೆ ನೀವು ಉತ್ತರ ಕೊಡೋದಾದ್ರೆ ಉತ್ತರ ಕೊಡಿ. ಉತ್ತರ ಕೊಡಕ್ ಆಗ್ಲಿಲ್ವಾ ಅಂತಂದ್ರೆ ಉತ್ತರ ಕೊಡೋದಕ್ಕೆ ನಮ್ಗೆ ಅಧಿಕಾರ ಇಲ್ಲ ಅಂತ ರೈಟಿಂಗ್ ಅಲ್ಲಿ ಕೊಡಿ ಅಂತ ಜಿಲ್ಲಾಧಿಕಾರಿಗಳನ್ನೇ ಕೆಪಿಸಿ ಅಧಿಕಾರಿಗಳು ಹೇಳಿದ್ದಾರೆ. ಹಾಗಾಗಿ ಇದೆಲ್ಲ ಅಂಶವನ್ನು ಕೂಡ ನಾವು ನ್ಯಾಯಾಲಯಕ್ಕೆ ಗಮನಕ್ಕೆ ತರ್ತಾ ಇದ್ದೀವಿ. ಒಂದಂತೂ ತುಂಬಾ ಸ್ಪಷ್ಟ, ಯಾವುದೇ ಉನ್ನತ ಮಟ್ಟದ ಮಂತ್ರಿ ಇದರಲ್ಲಿ ಪಾಲುದಾರರಾಗಿ ಲೂಟಿ ಹೊಡೆಯುವಂತ ಪ್ರಯತ್ನ ನಡೆಸ್ತಾ ಇದ್ರು ಕೂಡ ಈ ಯೋಜನೆ ಯಾವ ಕಾರಣಕ್ಕೂ ನಡೆಯಕ್ ಬಿಡಲ್ಲ. ಈಗಾಗಲೇ ಮಾರುತಿ ಗುರೂಜಿಯವರು ಹೇಳಿದ್ದಾರೆ, ಈ ಯೋಜನೆ ಏನಾದ್ರು ನೀವು ಶುರು ಮಾಡಕ್ ಹೋದ್ರೆ ನಾನು ಹೇಳಿದ ಮೇಲೆ ಈ ಒಂದು ಯೋಜನೆ ನೀವು ಮಾಡ್ಬೇಕಾಗತ್ತೆ ಅಂತ. ಅಂದ್ರೆ ಇಡೀ ಸಮಾಜ, ಇಡೀ ಸಾಧು ಸಂತರು ಎಲ್ಲರೂ ಕೂಡ ವಿರೋಧ ಇರೋಂತ ಈ ಸಂದರ್ಭದಲ್ಲಿ ಯಾವುದೋ ಒಬ್ಬ ರಾಜಕಾರಣಿ ತಾನು ಲೂಟಿ ಮಾಡೋದಕ್ಕೋಸ್ಕರ ಯೋಜನೆಯನ್ನ ಜಾರಿ ತರುವಂತ ಪ್ರಯತ್ನ ನಡೆಸ್ತಾ ಇದ್ದಾರೆ. ಪುಣ್ಯ ತುಂಬಾ ಸ್ಪಷ್ಟವಾಗಿ ಶಿವಮೊಗ್ಗ ಲೋಕಸಭಾ ಸದಸ್ಯರು ಹೇಳಿದ್ದಾರೆ, ಕೇಂದ್ರ ಸರ್ಕಾರದಿಂದ ಇದಕ್ಕೆ ಅನುಮತಿ ನಾವು ಕೊಟ್ಟಿಲ್ಲ. ಹಾಗಾಗಿ ರಾಜ್ಯದ ಮಂತ್ರಿಯ ಕುತಂತ್ರ ಈ ಒಂದು ಯೋಜನೆ ಮಾಡೋದಕ್ಕೆ ಪ್ರಯತ್ನ ನಡೀತಾ ಇದೆ. ಇನ್ನೂ ಕೂಡ ಕೇಂದ್ರದ ಯಾವುದೇ ಅನುಮತಿನೇ ಇಲ್ದೇನೆ ಟೆಂಡರ್ ಕೂಡ ಕರೆದಿದ್ದಾರೆ, ವರ್ಕ್ ಆರ್ಡರ್ ಕೊಟ್ಟಿಲ್ಲ ಪುಣ್ಯಕ್ಕೆ. ಅದಕ್ಕೋಸ್ಕರ ಇದೇನು ಪರಿಸರಕ್ಕಾಗಿ ನಾವು ಮತ್ತು ರಾಷ್ಟ್ರಭಕ್ತ ಬಳಗ ಈ ಒಂದು ಹೋರಾಟವನ್ನ ನಾವೇನು ಹಮ್ಮಿಕೊಂಡಿದ್ದೇವೆ, ಬರುವಂತ ದಿನ ಈಗಾಗಲೇ ಪ್ರೊಫೆಸರ್ ಶ್ರೀಪತಿ ಅವರು ಹೇಳಿದಂಗೆ 16ನೇ ತಾರೀಕು, ಇದೇ ತಿಂಗಳ 16ನೇ ತಾರೀಕು ಶಿವಮೊಗ್ಗ ನಗರದಲ್ಲಿ ಎಲ್ಲಾ ಮುಖ್ಯ ರಸ್ತೆಗಳಲ್ಲೂ ಕೂಡ ಕಾರುಗಳು, 100 ಕಾರು, ಒಂದು 200-250 ಮೋಟರ್ ಸೈಕಲ್ಗಳು, ಸೈಕಲ್ಗಳು, ಇದನ್ನ ದೊಡ್ಡ ರ್ಯಾಲಿನ ಶಿವಮೊಗ್ಗ ನಗರದಲ್ಲಿ ನಾವು ಮಾಡಿದ್ದೀವಿ. ಕೊನೆಗೆ ರಸ್ತೆ ತಡೆ ಮುಖಾಂತರ ಒಂದು ಜಾಗದಲ್ಲಿ ದೊಡ್ಡ ಸಭೆನೂ ಕೂಡ ನಾವು ಮಾಡಿದ್ದೀವಿ. ಇದನ್ನ ನಾನು ಸಂಬಂಧಪಟ್ಟ ಕೆಪಿಸಿ ಅಧಿಕಾರಿಗಳಿಗೆ, ರಾಜ್ಯ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ.